ಸ್ಲ್ಯಾಬ್ ಇಲ್ಲ ಸರಿಯಾಗಿ, ಈ ಮಸಾಣ ವ್ಯವಸ್ಥೆ ಸರಿ ಇಲ್ಲ, ಈ ಚರಂಡಿ ಇಲ್ಲ, ಈ ಪಂಚಾಯತಿಯಿಂದ ನನ್ನ PDO ಇವನು ಸೆಕ್ರೆಟರಿ ಅವರಲ್ಲ ಈ ನ್ಯಾಯವಾಗಿ ಕೆಲಸ ಮಾಡಲ್ಲ. ನನ್ನ ಮಕ್ಳು ಕುತ್ಕೊಂಡು ಅಲ್ಲಿ ಮಾತಾಡ್ತಾರೆ, ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡಲ್ಲ. ಈ ಪಂಚಾಯತ್ ನ್ಯಾಯವಾಗಿ ಕೆಲಸ ಮಾಡ್ತಾ ಇಲ್ಲ, ರೋಡೇ ಇಲ್ಲ, ವ್ಯವಸ್ಥೆ ಇಲ್ಲ, ಲೈಟ್ ಕರೆಂಟ್ ಸರಿಯಾಗಿ ಕೊಡಲ್ಲ. ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರೇ ಇಲ್ಲಪ್ಪ, ಓಟೇ ಆಗ್ಲಿಲ್ಲ. ಅದು ಪ್ರಾಬ್ಲಮ್. ಈ PDO ಸೆಕ್ರೆಟರಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಾಡಿ ಅಥಾರಿಟಿಲಿ ನಿಮಗೆ ಎಲೆಕ್ಷನ್ ಆಗಿಲ್ಲ ಅಂತಂದ್ರೆ MLA ಅಧಿಕಾರ ಇರ್ತದೆ, MLAನೇ ಮಾಡಿಸ್ಬೇಕು ಆಯ್ತಾ? ಇಲ್ವಾ? ಇಲ್ಲ, ಕೆಲಸನೇ ಸರಿಯಾಗಿ ಮಾಡಿಸ್ತಾ ಇಲ್ಲ. ಇಲ್ವಾ? PDO ಅವನೇ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ. ಪಂಚಾಯತಿ ನೋಡಿ ಕೆಲಸ ನೋಡಿ, ಇವೆಲ್ಲ ನೋಡಿ ಸರಿಯಾಗಿ ಮಾಡಿಸ್ತಿಲ್ಲ, ಸ್ಲ್ಯಾಬ್ ಹಾಕ್ಲಿಲ್ಲ, ಏನ್ ಕೆಲಸನೂ ಮಾಡ್ತಾ ಇಲ್ಲ. ಬರಲ್ಲ, ಅಲ್ಲೇ ಕೂತಿರ್ತಾನೆ, ಯಾರಿಗೂ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅವನು. ಏನು ಮಾಡ್ತಾ ಇಲ್ಲ. ಬಂದ್ರೆ ನೀನ ಕೆಲಸ ಮಾಡ್ಕೊಡ್ತಾ ಇಲ್ಲ ಯಾರಿಗೂ, ಪರ್ಫೆಕ್ಟ್ ಕೆಲಸ ಮಾಡಲ್ಲ ಅವನು. MLA ಕತೆನಾ? MLA ಬತ್ತಾನೆ, ಫೋಟೋ ಹೊಡ್ಸ್ಕೊತಾನೆ, ಹೋಯ್ತಾನೆ, ಏನು ಕೆಲಸ ಮಾಡ್ತಾ ಇಲ್ಲ. ಯಾರ ಜೊತೆ ಫೋಟೋ ಹೊಡ್ಸ್ಕೊತಾನೆ? ಇಲ್ಲಿ ಜನಗಳ ಹತ್ರ ಫೋಟೋ ಹೊಡ್ಸ್ಕೊತಾನೆ, ಹೋಯ್ತಾನೆ. ಒಂದು ಹೂನಾರ ಹಾಕ್ತಾನೆ, ಒಂದ್ 5,000 ಕಾಸು ಕೊಡ್ತಾನೆ ಎಲ್ಲಾರ್ಗು, 100 ರೂಪಾಯಿ ಕೊಟ್ಟವ್ರು ಜೈ ಅಂತಾರೆ, ಕಡಿತಾರೆ ಅಷ್ಟೇ. ಲೀಡರ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ಸೆಂಟ್ರಲ್ ಕಡ್ಡಿಯಲ್ಲಾಡ್ಸೋರೆ ಜಾಸ್ತಿ 5,000 ಕೊಟ್ರೆ 100 ರೂಪಾಯಿ ನಮ್ ಜನಗಳಿಗೆ ಸೀದಾ ಈಸ್ಕೊತಾರೆ, ಹೊಲ್ಟೋಯ್ತಾರೆ. MLAಗೆ ಜೈ, ಅವನೇನು ಕೆಲಸ ಮಾಡಲ್ಲ ಅಷ್ಟೇ. MLA 100 ರೂಪಾಯಿ ಕೊಡ್ತಾರೆ. ಹೌದಾ? 100 ರೂಪಾಯಿಗೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀರಾ ನೀವೆಲ್ಲ? ಏನ್ರಿ 100 ರೂಪಾಯಿ ಮಾರ್ಕೊಂಡ್ಬಿಟ್ಟಿದ್ದೀರಾ? ಏನ್ ನಿಮ್ಮ ಹೆಸರು? ನಂದಿನಿ ಅಂತ ಸರ್. ನಂದಿನಿ. ನಾನು ನಂದಿನಿ, ಅರ್ಸು ಕಾಲೋಲೆ ನಿಧಿನಿ. ಏನೋ ಕರೆಂಟ್ ಬಿಲ್ ಇಟ್ಕೊಂಡಿದ್ದೀರಿ? ಸರ್ ನೋಡಿ, ನಮ್ದು ಕರೆಂಟ್ ಬಿಲ್ ಎಷ್ಟು ಬಂದೈತೆ ಫ್ರೀ ಅಂತ ಹೇಳ್ತಾರೆ. ಫ್ರೀ ಅಂತ ಹೇಳ್ಬಿಟ್ಟು ಕರೆಂಟ್ ಬಿಲ್ ಹಿಂಗ್ ಈ ಮಟ್ಟ ತೋರಿಸ್ತಾರೆ. ನಮ್ಗೆ ಆ ಪಕ್ಷ ಈ ಪಕ್ಷ ಅನ್ನೋದು ಏನಿಲ್ಲ. ಒಟ್ನಲ್ಲಿ ಅಧಿಕಾರದಲ್ಲಿ ಯಾರವ್ರೆ ಅವರು, ರೋಡ್ ಇಲ್ಲ ಸರ್. 2437 ರೂಪಾಯಿ ಎಷ್ಟು ಇವಾಗ ಬರುವಾಗ ನೋಡ್ಕೊ ಬಂದ್ರಲ್ಲ ರೋಡ್ ಹೆಂಗೈತೆ ಅಂತ. ಅಲ್ಲಿಂದ 6 ಹಳ್ಳಿಯಿಂದ ಇಲ್ಲೂ ಬರ್ಬೇಕಾದ್ರೆ ನೋಡಿದಿರ ರೋಡ್ ಹೆಂಗೈತೆ ಅಂತ. ಕುಲ್ಕಿ ಸಾಕಾಗೋಯ್ತಪ್ಪ. ಒಂದೇ ದಿವಸ ಕುಲ್ಕಿ ಅಂತೀರಾ? ಡೈಲಿ ಕೆಲ್ಸಕ್ಕೆ ಹೋಗೋರು ನಿಮಗೊಂಥರ ಜಿಮ್ ತರ ಅಭ್ಯಾಸ ಮಾತಾಡ್ತೀನಿ. ಒಂದ್ ಬಸ್ ವ್ಯವಸ್ಥೆ ಇಲ್ಲ ಇಲ್ಲಿ ನಮ್ಗೆ. ಒಂದ್ ಸುಮ್ನೆ ಊರು ಅಂತದೆ ಅಷ್ಟೇನೆ. ಇಲ್ಲಿ ಒಂದ್ ಕಾಡ ಆಗ್ಬಿಟ್ಟದೆ ಅಷ್ಟೇನೇನೆ. ಒಂದ್ ಮಸಾಣ ಇಲ್ಲ, ಒಂದ್ ಏನಿಲ್ಲ. ಯಾರೋ ಬರ್ತಾರೆ, ಒಂದ್ ದಿವಸ ಕೈ ಎತ್ತಿ ಮುಗಿದ್ಬಿಟ್ಟು ಒಯ್ತಾರೆ, ತಿರ್ಗ ಹಿಂದಕ್ಕೆ ಯಾರೋ ತಿರುಗ್ ನೋಡಲ್ಲ, ಏನೂ ಇಲ್ಲ. ಓಟ್ ಹಾಕೋ ದಿನಕ್ಕೆ ಬರ್ತಾರೆ, ಕೈ ಎತ್ತಿ ಮುಗಿತಾರೆ, ಒಯ್ತಾರೆ. ಅವ್ರು ಇವ್ರು ಅಂತ ನಾವ್ ಹೇಳ್ತಾ ಇಲ್ಲ. ಇರೋದ್ನ ಅಧಿಕಾರದಲ್ಲಿ ಯಾರವ್ರೆ ಅವ್ರು ಮಾಡ್ಬೇಕು ಅದನ್ನ. ನಮ್ದು ಅವ್ರೇ ಮಾಡ್ಬೇಕು, ಇವ್ರೇ ಮಾಡ್ಬೇಕಂತ ನಾವೇನ್ ಹೇಳ್ತಿಲ್ಲ. ಅಧಿಕಾರದಲ್ಲಿ ಇರೋದು ಯಾರು ಕೂಸು? ಅಧಿಕಾರದಲ್ಲಿ ಅವರೆಲ್ಲ ಇವಾಗ ಮಾಡ್ಬೇಕು. ಅವರು ಮಾಡ್ತಾ ಇಲ್ಲ, ಅವ್ರು ಹುಷಾರಿಲ್ವಂತೆ. ಬರ್ತದ ಇನ್ನ ದೊಡ್ಡ ರೋಗ ಬರ್ಬಾರ್ದು. ಪಾಪ ಕಣ್ರಿ ನಂದಿನಿ ಅವ್ರೆ. ಸರ್ ಪಾಪ ಅಂತ ಅಲ್ಲ ಸರ್, ಕಷ್ಟ ಜನಗಳು ಇವಾಗ ಓಟ್ ಹಾಕಕ್ ಬಂದಾಗ ಅದಾದ್ಮೇಲೆ ಬರ್ಬೇಕು ಸರ್. ಊರಲ್ಲಿ ಏನಾಗೈತೆ, ಮಾಡ್ತಾವ್ರ ಮಾಡ್ತಿಲ್ವಂತ ನೋಡಕ್ ಬರ್ಬೇಕು ಸರ್. ನಮಗೆ ನೋಡಿ ಬಾವೈಲಿ ಏನೇನೇನೇನೇನೇನೋ ಅವ್ ಎಂಟ್ರಿಗೆ ಜಮೀನ್ ತಾಕ್ ಬಿಡಾಕಿಲ್ಲ, ಎಂಟ್ರ ಮಕ್ಳಿಗೆ ನಿಂತ ತಾಕ್ಬತ್ತಾನ ಓಟ್ ಗೆದ್ದಾಯ್ತೆ. ಈಗ ಏನ್ ಗೊತ್ತಾ, ನಮಗೆ ಅವ್ರ ಮೇಲೆ ಪಾಪ ಅನಿಸ್ತದೆ, ಆದ್ರೆ ಅವ್ರಿಗೆ ಅನಿಸ್ಬೇಕು ನಿಮ್ಮನ್ನ ನೋಡಿ ಪಾಪ ಅಂತ. ಅಲ್ಲ ಅವ್ನ ಎಂಟ್ರಿಗೆ ಓಟ್ ಗೆದ್ಮೇಲೆ ಬತ್ತ ನಿಮ್ಗ ನೋಡಕ್ಕೆ ಕಾಸು ಸರ ಮಕ್ಳಿಗೆಲ್ಲ ಮಾಡಿಸಿ ಎಂಟ್ರಿಗೆಲ್ಲ ಆದಾಯ ಮಾಡಿ ಜಮೀನ್ ತೆಗ್ದು ಮಜ್ಜೆಲ್ಲ ಮಾಪಿ ಇರೋ ಗಂಟನ ಸೋತ್ಬಿಟ್ರು ಆಗೋಂಗ್ ಮಾಡ್ಕೊಂಡು ಕುಂತಿರ್ತಾನ ಅವನು ಅಷ್ಟೇ. ಅವತ್ತು ಒಂದಿನ ಬತ್ತಾನ ಅಷ್ಟೇ, ತಿರ್ಗಿ ಬತ್ತಾನ ಬರಲ್ಲ. ನಮ್ ಕತೆ ಇನ್ನ ಮಾಮೂಲಿ ನಾವು ಗೆಯ್ಯೋದು ಉಣ್ಣೋದು ಅಷ್ಟೇನೆ. ಅದೇ ರೋಡೆ, ಅದೇ ಒಲವೆ, ಅದೇ ಮನೆಯೇ, ಅದೇ ಜಾಗವೇ, ಅದೇ ಗೋವಿಂದ. ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಊರಲ್ಲಿ? ಬೇರೆ ಏನದೆ ಸರ್ ಅಷ್ಟೇ. ಹೇಳಿ ನಿಮ್ಮ ಹೆಸರು? ಅನಿತಾ ಅಂತ ಸರ್. ಅನಿತಾ ಅವರೇ ಹೇಳಿ, ಮತ್ತೆ ಏನ್ ಫಂಕ್ಷನ್ ಹೊಟ್ಟಿದ್ರಾ? ಹಿಂಗ್ ಮಟ್ಟ ರೆಡಿ ಆಗ್ಬಿಟ್ಟಿದ್ರಿ? ನಮ್ದು ಮಾಮೂಲಿ ಕೆಲಸ ಡೈಲಿ ಹೋಗ್ತೀವಿ ನಾವು. ಹೌದಾ? ಬನ್ನಿ ಈ ಕಡೆ ಬನ್ನಿ ಒಂಚೂರು. ಡೈಲಿ ಆ ರೋಡಲ್ಲಿ ಓಡಾಡೋದ್ರಿಂದಾನೇ ನಮ್ಗೆ ದಿನ ಅನುಭವ ಆಗೋದು. ಅಂದ್ರೆ 1 ಇಂಚು ಜಾಗನೂ ಸಮ ಇಲ್ಲ ಅಲ್ಲಿ ರೋಡಲ್ಲಿ. ಎಂತ ಕಾಯಿಲೆ ಮನ್ಸೋದ್ರು. ದೇವಸ್ಥಾನ ಇಲ್ಲ, ಸ್ಮಶಾನ ಇಲ್ಲ, ದೇವಸ್ಥಾನಗಳಿಗೆ ಅಲೋ ಇಲ್ಲ. ಈ ಕ್ಯಾಸ್ಟಿಸಮ್ ಮಾಡೋದು. ಯಾಕೆ ಅಲೋ ಇಲ್ಲ ಅಂತ ಅಂದ್ರೆ ಅದು ಅವಾಗಿಂದ ಹಂಗೆ ಬಂದಿದೆ. ದೇವಸ್ಥಾನ ಇದೆ ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಐತೆ ಸರ್, ಅಷ್ಟೇ ಇರೋದು. ಅದು ನಮಗೂ ಸೇರಿಲ್ಲ. ಅದು ಯಾವ ದೇವಸ್ಥಾನ ಇಲ್ಲ. ಆದ್ರೂ ನಾವು ದೇವಸ್ಥಾನ ಯಾರ ಅಪ್ಪಂದು ಅಲ್ಲ, ಎಲ್ಲ ದೇವರು ನಮಗೆಲ್ಲ ಒಂದೇ. ನಾವೇನ್ ಹೋಗಂಗಿಲ್ವಲ್ಲ. ನಿಮ್ಮನ್ನ ಊರಲ್ಲಿ ಯಾರು ಬಿಡಲ್ಲ. ಅಂದ್ರೆ ಜನ ಬಿಡಲ್ರು. ನಿಮ್ಮನ್ ಬಿಡ್ತಾ ಇಲ್ವಾ? ನಮ್ಮನೆ ಅಂತಾನೆ ಯಾರನ್ನು ಬಿಡಲ್ರು. ಯಾರನ್ನು ಅಂದ್ರೆ ಮತ್ತೆ ಯಾರು ಹೋಗೋದು? ಎಲ್ರು ಯಾರು ಎಲ್ಲ ಹೋಯ್ತಾರೆ, ಯಾರನ್ನು ನಾವು ಒಳಗಡೆ ಅಲೋ ಇಲ್ಲ. ಎಲ್ಲಿ ಇಲ್ಲ. ನಾವು ಮನೆಗಳ್ ಮಾಡ್ಕೋತೀವಿ, ನಾವು ಸುಮ್ನೆ ಆಯ್ತೀವಿ. ಈಗ ನೀವು ಕ್ಯಾಸ್ಟ್ ದಲಿತ ಸಮುದಾಯ ಅಂತ ಹೇಳಿ ಬಿಡಲ್ಲ ಹಂಗೇನೆ. ಹೌದಾ? ಹಿಂದುಳಿದ ವರ್ಗ ಅಂತ ಅಲ್ಲಿರೋರು ಯಾವ ಕ್ಯಾಸ್ಟ್ ಮಾಡ್ತಾರೆ. ಅಲ್ಲಿರೋರು ಗೌಡ್ರುಗಳು. ನಿಮ್ಗೆ ಮಾನ ಮರ್ಯಾದೆ ಇಲ್ವಾ? ನಾನು ಒಬ್ಬ ಗೌಡ್ನೆ, ನಿಮಗೆ ಮಾನ ಮರ್ಯಾದೆ ಇಲ್ವಾ? ನೀವು 3 ಬಿಟ್ಟಿದ್ದೀರಾ? ಯಾವನ್ರಿ ಯಾವ ದೇವ್ರು ಹೇಳೈತ್ರಿ? ದೇವಸ್ಥಾನಕ್ಕೆ ಇನ್ನೂ ಕೂಡ ಈಗಲೂ ಕೂಡ ಈ ರೀತಿಯಾದಂಥ ಒಂದು ಅಸ್ಪೃಶ್ಯತೆ ಕಾಡ್ತಾ ಇದೆ ಅಂತಂದ್ರೆ ಜನರ ನಡುವೆ. ಇವ್ರೇನು ಮನುಷ್ಯರಲ್ವಾ? ಇವ್ರೇನು ಹೆಂಗೆ ಕಾಣ್ತಾರೆ ನಿಮ್ಗೆ? ಇವ್ರೇನು ಏಲಿಯನ್ಸ್ಗಳ ಕಾಣ್ತಾರ? ಇವರು ಮನುಷ್ಯರಲ್ವಾ? ದೇವ್ರೇನು ಇವ್ರನ್ನ ಬರಬೇಡಿ ಅಂತ ಹೇಳಿದ್ಯಾ? ಈ ಥರ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರಲ್ಲ. ಅದು ಗೌಡ್ರಾಗಲಿ ಯಾರೇ ಆಗಲಿ, ಯಾವ ಜಾತಿಯಾರೇ ಆಗಿರಲಿ, ಮಾನ ಮರ್ಯಾದೆ ಇಲ್ವಾ ನಿಮಗೆ ಸ್ವಲ್ಪನಾದ್ರೂ? ಅದು ಹೆಂಗ್ರಿ ದೇವಸ್ಥಾನದೊಳಗೆ ಬಿಡಲ್ಲ ನೀವು? ಎಲ್ಲಿದ್ದೀವಿ ನಾವು?
ಇವತ್ತು ನಾವು ಏನು ಬುಲೆಟ್ ಟ್ರೈನ್ ಗಂಟೆ ಯೋಚನೆ ಮಾಡ್ತಾ ಇದೀವಿ ನಾವು. ನೀವು ದೇವಸ್ಥಾನದೊಳಗೆ ಬಿಡಲ್ಲ ಅಂತಂದ್ರೆ